ಜಿಲ್ಲೆಯಲ್ಲಿ ನಾನು ತಮಗೆ ಕೆಲವರಿಗೆ ತಮ್ಮೆಲ್ಲ ಗೊತ್ತಿರ್ಬೋದು, ನಾನು 3 ವರ್ಷದ ಕಾಲ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಕೆಲಸ ಮಾಡಿದ್ದೇನೆ. ಕೊಡಗು ಮತ್ತು ಮೈಸೂರಲ್ಲಿ ಪೊಲೀಸ್ ಕಮಿಷನರ್ ಕೆಲಸನೂ ಮಾಡಿದ್ದೀನಿ. ಮತ್ತು ಅದನ್ನು ಟ್ರಾನ್ಸ್ಪೋರ್ಟ್ ಕಮಿಷನರ್ ಆಗಿ ಇಲ್ಲಿ ಬಂದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಆಫೀಸ್ ಕೂಡ ಇಲ್ಲಿಂದ ಮೇನ್ ರೋಡಿಂದ ಗಾಳಿಬೀಡು ರಸ್ತೆಯಲ್ಲಿ ಶಿಫ್ಟ್ ಮಾಡೋದಲ್ಲಿ ಒಂದು ಪಾತ್ರ ವಹಿಸಿ, ತದನಂತರ ವೋಲ್ವೋ ಬಸ್ಸಸ್ ಕೂಡ ಇಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭ ಮಾಡಿದ್ದು ಮಡಿಕೇರಿಗೆ ಮತ್ತು ಪಾಲಿಬೆಟ್ಟ ವಿರಾಜಪೇಟೆಗೆ ಶುರು ಮಾಡಿದೆ. ಸೊ ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ತಮಗೆಲ್ಲ ಗೊತ್ತಿದೆ, ಸೇವೆ ನಿವೃತ್ತಿಗಿಂತ ಮುಂಚೆನೇ ನಾನು VRS ತಗೊಂಡ ನಂತರ ರಾಜಕೀಯದಲ್ಲಿ ಪ್ರವೇಶ ಮಾಡಿದೆ. ಸೊ ಈಗ ಮುಂಬರುವ ಚುನಾವಣೆಯಲ್ಲಿ ಮೈಸೂರು ಕೊಡಗು ಕ್ಷೇತ್ರಕ್ಕೆ ಒಬ್ಬ ಆಕಾಂಕ್ಷಿಯಾಗಿ ನಾನು ನಮ್ಮ ಮುಖಂಡರುಗಳಿಗೂ ಭೇಟಿ ಮಾಡಿ ನನಗೊಂದು ಅವಕಾಶ ಕೊಡಬೇಕು, ಯಾಕೆಂದರೆ ಈ ಭಾಗದಲ್ಲಿ ದೀರ್ಘ ಸೇವೆ ಮಾಡಿದ್ದೀನಿ ಅನ್ನೋ ದೃಷ್ಟಿಯಿಂದ ಅವರಲ್ಲಿ ನಾನು ಕೇಳ್ಕೊಂಡಿದ್ದೀನಿ. ಅದೇ ವಿಚಾರವನ್ನು ತಮ್ಮ ಮುಂದೆ ಕೂಡ ಇಲ್ಲಿ ಬಂದು ಪ್ರಸ್ತುತಪಡಿಸಬೇಕು ಅಂತ. ಮತ್ತು ನನ್ನ ಶ್ರೀಮತಿ ಕೂಡ ಇಲ್ಲೇ 3 ವರ್ಷದ ಕಾಲ ಕೊಡಗು ಆಸ್ಪತ್ರೆಯಲ್ಲಿ ಕೂಡ ಶುಂಠಿಕೊಪ್ಪ ಮತ್ತು ಮಡಿಕೇರಿ ಆಸ್ಪತ್ರೆಯಲ್ಲಿ ಕೂಡ ಕೆಲಸ ಮಾಡ್ತಿದ್ದು, ಮತ್ತು ಇಲ್ಲಿರೋ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಕೂಡ ನಮಗೆ ಚಿರಪರಿಚಿತವಾಗಿದ್ವಿ. ನಾವು ಈ ಭಾಗದಲ್ಲಿ ಅಟ್ಲೀಸ್ಟ್ 3 ತಲೆಮಾರುಗಳ ಜೊತೆ ನಮಗೆ ಉತ್ತಮವಾದ ಪರಿಚಯ ಇದೆ. ಮತ್ತು ಇಲ್ಲಿರುವಾಗಲೇ ಸಾರ್ವಜನಿಕರ ಜೊತೆ ಸೇರಿ ಒಂದು ಕಲ್ಯಾಣ ಮಂಟಪ, ಮೈತ್ರಿ ಕಲ್ಯಾಣ ಮಂಟಪನೂ ಕಟ್ಟಿದ್ದು, ಮತ್ತು ಸುಮಾರು ಔಟ್ಪೋಸ್ಟ್ಗಳನ್ನ ಕರಿಕೆಯಲ್ಲಿ ಇರಲಿ, ಬಾಳೆ ಎಲೆಯಲ್ಲಿ ಆವಾಗ ಅಭಿವೃದ್ಧಿಪಡಿಸಿದ್ದು. ಮೊದಲನೇ ಮಹಿಳಾ ಪೊಲೀಸ್ ಸಿಬ್ಬಂದಿ ಬ್ಯಾಚ್ ನಾನೇ ಇಲ್ಲಿ ಕ್ರಿಯೇಟ್ ಮಾಡಿದೆ. ಮತ್ತು 3.5 ವರ್ಷದ ಕಾಲ SP ಇದ್ದಿದ್ದು ಸಾಕಷ್ಟು ಒಂಥರ ಅನುಭವ ನನಗೂ ಸಿಕ್ತು, ಮತ್ತು ಕೊಡಗು ಜನರಿಗೆ ಒಂದು ಸೇವೆ ಮಾಡೋಕ್ಕೆ ಒಂದು ಅವಕಾಶ ಕೂಡ ಸಿಕ್ತು. ಇದೆಲ್ಲ ನೋಡಿಕೊಂಡು ಈ ಭಾಗದಲ್ಲಿ ಚೆನ್ನಾಗಿ ಒಳ್ಳೆ ಪ್ರತಿನಿಧಿತ್ವ ಮಾಡೋಕ್ಕೆ ಅವಕಾಶ ಕೊಡಬೇಕು ಅಂತ ಪಕ್ಷದ ವರಿಷ್ಠರಿಗೆ ನಾನು ಕೇಳ್ಕೊಂಡಿದ್ದೀನಿ. ಮತ್ತು ಪಕ್ಷದ ತೀರ್ಮಾನ ಅಂತಿಮ ತೀರ್ಮಾನ. ಪಕ್ಷ ಯಾರಿಗಾದರೂ ಅವರು ಸೀಟ್ ಕೊಟ್ಟರು ಸಹ ನಾನು ಅವ್ರಿಗೆ ಬೆಂಬಲಿಸೋಕ್ಕೆ ತಯಾರಾಗಿದ್ದೇನೆ. ಶಿಸ್ತಿನ ಸಿಪಾಯಿ ಆಗಿರೋದ್ರಿಂದ ಮುಂಚೆಯಿಂದಲೇ. ಸೊ ಈ ಕಾರಣಗಳಿಂದ ತಮ್ಮೆಲ್ಲರ ಮುಂದೆ ಬಂದು ಈ ಒಂದಿಷ್ಟು ವಿಷಯಗಳು ತಮ್ಮ ಮುಂದೆ ಪ್ರಸ್ತುತಪಡಿಸಿ ಇಲ್ಲಿರೋ ಸ್ಥಳೀಯರ ಬೆಂಬಲ, ಹಿರಿಯರ ಆಶೀರ್ವಾದ ಇತ್ಯಾದಿಗಳು ಪಡ್ಕೊಳ್ಳೋಕ್ಕೆ ನಾನು ಮಡಿಕೇರಿಗೆ ಬಂದಿದ್ದೇನೆ. ಜಿಲ್ಲೆಯಲ್ಲಿ ನಾನು ತಮಗೆ ಕೆಲವರಿಗೆ ತಮ್ಮೆಲ್ಲ ಗೊತ್ತಿರ್ಬೋದು, ನಾನು 3 ವರ್ಷದ ಕಾಲ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಕೆಲಸ ಮಾಡಿದ್ದೇನೆ. ಕೊಡಗು ಮತ್ತು ಮೈಸೂರಲ್ಲಿ ಪೊಲೀಸ್ ಕಮಿಷನರ್ ಕೆಲಸನೂ ಮಾಡಿದ್ದೀನಿ. ಮತ್ತು ಅದನ್ನು ಟ್ರಾನ್ಸ್ಪೋರ್ಟ್ ಕಮಿಷನರ್ ಆಗಿ ಇಲ್ಲಿ ಬಂದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಆಫೀಸ್ ಕೂಡ ಇಲ್ಲಿಂದ ಮೇನ್ ರೋಡಿಂದ ಗಾಳಿಬೀಡು ರಸ್ತೆಯಲ್ಲಿ ಶಿಫ್ಟ್ ಮಾಡೋದಲ್ಲಿ ಒಂದು ಪಾತ್ರ ವಹಿಸಿ, ತದನಂತರ ವೋಲ್ವೋ ಬಸ್ಸಸ್ ಕೂಡ ಇಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭ ಮಾಡಿದ್ದು ಮಡಿಕೇರಿಗೆ ಮತ್ತು ಪಾಲಿಬೆಟ್ಟ ವಿರಾಜಪೇಟೆಗೆ ಶುರು ಮಾಡಿದೆ. ಸೊ ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ತಮಗೆಲ್ಲ ಗೊತ್ತಿದೆ, ಸೇವೆ ನಿವೃತ್ತಿಗಿಂತ ಮುಂಚೆನೇ ನಾನು VRS ತಗೊಂಡ ನಂತರ ರಾಜಕೀಯದಲ್ಲಿ ಪ್ರವೇಶ ಮಾಡಿದೆ. ಸೊ ಈಗ ಮುಂಬರುವ ಚುನಾವಣೆಯಲ್ಲಿ ಮೈಸೂರು ಕೊಡಗು ಕ್ಷೇತ್ರಕ್ಕೆ ಒಬ್ಬ ಆಕಾಂಕ್ಷಿಯಾಗಿ ನಾನು ನಮ್ಮ ಮುಖಂಡರುಗಳಿಗೂ ಭೇಟಿ ಮಾಡಿ ನನಗೊಂದು ಅವಕಾಶ ಕೊಡಬೇಕು, ಯಾಕೆಂದರೆ ಈ ಭಾಗದಲ್ಲಿ ದೀರ್ಘ ಸೇವೆ ಮಾಡಿದ್ದೀನಿ ಅನ್ನೋ ದೃಷ್ಟಿಯಿಂದ ಅವರಲ್ಲಿ ನಾನು ಕೇಳ್ಕೊಂಡಿದ್ದೀನಿ. ಅದೇ ವಿಚಾರವನ್ನು ತಮ್ಮ ಮುಂದೆ ಕೂಡ ಇಲ್ಲಿ ಬಂದು ಪ್ರಸ್ತುತಪಡಿಸಬೇಕು ಅಂತ. ಮತ್ತು ನನ್ನ ಶ್ರೀಮತಿ ಕೂಡ ಇಲ್ಲೇ 3 ವರ್ಷದ ಕಾಲ ಕೊಡಗು ಆಸ್ಪತ್ರೆಯಲ್ಲಿ ಕೂಡ ಶುಂಠಿಕೊಪ್ಪ ಮತ್ತು ಮಡಿಕೇರಿ ಆಸ್ಪತ್ರೆಯಲ್ಲಿ ಕೂಡ ಕೆಲಸ ಮಾಡ್ತಿದ್ದು, ಮತ್ತು ಇಲ್ಲಿರೋ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಕೂಡ ನಮಗೆ ಚಿರಪರಿಚಿತವಾಗಿದ್ವಿ. ನಾವು ಈ ಭಾಗದಲ್ಲಿ ಅಟ್ಲೀಸ್ಟ್ 3 ತಲೆಮಾರುಗಳ ಜೊತೆ ನಮಗೆ ಉತ್ತಮವಾದ ಪರಿಚಯ ಇದೆ. ಮತ್ತು ಇಲ್ಲಿರುವಾಗಲೇ ಸಾರ್ವಜನಿಕರ ಜೊತೆ ಸೇರಿ ಒಂದು ಕಲ್ಯಾಣ ಮಂಟಪ, ಮೈತ್ರಿ ಕಲ್ಯಾಣ ಮಂಟಪನೂ ಕಟ್ಟಿದ್ದು, ಮತ್ತು ಸುಮಾರು ಔಟ್ಪೋಸ್ಟ್ಗಳನ್ನ ಕರಿಕೆಯಲ್ಲಿ ಇರಲಿ, ಬಾಳೆ ಎಲೆಯಲ್ಲಿ ಆವಾಗ ಅಭಿವೃದ್ಧಿಪಡಿಸಿದ್ದು. ಮೊದಲನೇ ಮಹಿಳಾ ಪೊಲೀಸ್ ಸಿಬ್ಬಂದಿ ಬ್ಯಾಚ್ ನಾನೇ ಇಲ್ಲಿ ಕ್ರಿಯೇಟ್ ಮಾಡಿದೆ. ಮತ್ತು 3.5 ವರ್ಷದ ಕಾಲ SP ಇದ್ದಿದ್ದು ಸಾಕಷ್ಟು ಒಂಥರ ಅನುಭವ ನನಗೂ ಸಿಕ್ತು, ಮತ್ತು ಕೊಡಗು ಜನರಿಗೆ ಒಂದು ಸೇವೆ ಮಾಡೋಕ್ಕೆ ಒಂದು ಅವಕಾಶ ಕೂಡ ಸಿಕ್ತು. ಇದೆಲ್ಲ ನೋಡಿಕೊಂಡು ಈ ಭಾಗದಲ್ಲಿ ಚೆನ್ನಾಗಿ ಒಳ್ಳೆ ಪ್ರತಿನಿಧಿತ್ವ ಮಾಡೋಕ್ಕೆ ಅವಕಾಶ ಕೊಡಬೇಕು ಅಂತ ಪಕ್ಷದ ವರಿಷ್ಠರಿಗೆ ನಾನು ಕೇಳ್ಕೊಂಡಿದ್ದೀನಿ. ಮತ್ತು ಪಕ್ಷದ ತೀರ್ಮಾನ ಅಂತಿಮ ತೀರ್ಮಾನ. ಪಕ್ಷ ಯಾರಿಗಾದರೂ ಅವರು ಸೀಟ್ ಕೊಟ್ಟರು ಸಹ ನಾನು ಅವ್ರಿಗೆ ಬೆಂಬಲಿಸೋಕ್ಕೆ ತಯಾರಾಗಿದ್ದೇನೆ. ಶಿಸ್ತಿನ ಸಿಪಾಯಿ ಆಗಿರೋದ್ರಿಂದ ಮುಂಚೆಯಿಂದಲೇ. ಸೊ ಈ ಕಾರಣಗಳಿಂದ ತಮ್ಮೆಲ್ಲರ ಮುಂದೆ ಬಂದು ಈ ಒಂದಿಷ್ಟು ವಿಷಯಗಳು ತಮ್ಮ ಮುಂದೆ ಪ್ರಸ್ತುತಪಡಿಸಿ ಇಲ್ಲಿರೋ ಸ್ಥಳೀಯರ ಬೆಂಬಲ, ಹಿರಿಯರ ಆಶೀರ್ವಾದ ಇತ್ಯಾದಿಗಳು ಪಡ್ಕೊಳ್ಳೋಕ್ಕೆ ನಾನು ಮಡಿಕೇರಿಗೆ ಬಂದಿದ್ದೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.